ಸರ್, ಈಗ ಕಮಲ್ ಹಾಸನ್ ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ ಕನ್ನಡ ಭಾಷೆ ವಿರುದ್ಧ ಕನ್ನಡ ಭಾಷೆ ತಮಿಳಿನ ಭಾಷೆ ಏನಂದ್ರೆ ತಮಿಳಿನಿಂದ ಕನ್ನಡ ಬಂದಿದೆ ಅಂತ ಹೇಳಿದ್ದಾರೆ. ನಾನು ಮಾಧ್ಯಮದೊಳಗೆ ನೋಡಿದ್ದೀನಿ. ಅದು ಬಹಳ ದೊಡ್ಡ ತಪ್ಪು. ನಮ್ಮ ಭಾಷೆಗೆ ಕನ್ನಡ ಜಲ ನೆಲದ ವಿಚಾರದೊಳಗ ಯಾರೇ ಮಾತಾಡಿ, ಎಂಥ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ, ಬೇಕಾದವರಿರಲಿ, ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋಣಂತ ಪ್ರಶ್ನೆ ಇಲ್ಲ. ಕಮಲ್ ಹಾಸನ್ ಅವರು ತತ್ಕ್ಷಣ ಕ್ಷಮೆ ಕೇಳಬೇಕು ಕನ್ನಡದ ಬಗ್ಗೆ. ಯಾಕಂದ್ರೆ ಕನ್ನಡದ ನಟರು ಹೌದು, ಅವರು ಕನ್ನಡದಾಗೂ ನಟನೆಯನ್ನು ಮಾಡಿದ್ದಾರೆ. ಅವರು ತತ್ಕ್ಷಣ ಕಮಲ್ ಹಾಸನ್ ಅವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು, ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕು. ಅದ್ರಾಗೇನು ಎರಡು ಮಾತು ಇಲ್ಲ. ಇಲ್ಲ ಅಂತಂದ್ರೆ ನಾನು ಪತ್ರ ಬರಿತೀನಿ, ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ಪತ್ರವನ್ನು ಬರಿತೀನಿ. ಅವರ ಚಿತ್ರವನ್ನಾಗಲಿ ಮತ್ತೊಂದಾಗಲಿ ಅವ್ರಿಗೆ ನಿಷೇಧವನ್ನು ಏರಬೇಕು ಅಂತ ನಾನು ಪತ್ರವನ್ನು ಬರಿತೀನಿ. ಯಾಕಂತಂದ್ರೆ ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದರೆ ನಾವು ಸಹಿಸ್ಕೊಳಂಗಿಲ್ಲ. ಕನ್ನಡದ ಜನರು, ನೀವು ಕನ್ನಡ ಭಾಷೆ ನಟನೆ ಮಾಡೋಕ್ಕೆ ನಿಮಗೆ ಭಾಷೆ ಬೇಕು, ದುಡ್ಡು ಸಂಪಾದನೆ ಮಾಡೋಕ್ಕೆ ಭಾಷೆ ಬೇಕು. ಈ ಹಿಂದೆ ಗಾಯಕರು ಅವ್ರು ಕ್ಷಮೆ ಕೇಳಿದ್ರಲ್ಲ, ಯಾರೋ ಸೋನಿ ನಿಗಮ್, ಇವ್ರಿಗೆಲ್ಲ ಪಾಠ ಕಲಿಸ್ಬೇಕಾಗಿದೆ. ಈ ರೀತಿ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಕತ್ತಿದ್ರೆ ಪಾಠ ಕಲಿಸ್ಬೇಕಾಗತ್ತೆ. ತತ್ಕ್ಷಣ ಅವ್ರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂದ್ರೆ ನಾನು ಕನ್ನಡದ ಚಲನಚಿತ್ರ ವಾಣಿಜ್ಯೋದ್ಯಮ ಇದಕ್ಕೆ ನಾನು ಪತ್ರವನ್ನು ಬರಿತೀನಿ. ಸರ್, ಈಗಾಗಲೇ ಆಡಿಯೋ ರಿಲೀಸ್ ಆಗಿದೆ. ನಿನ್ನೆ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಅರ್ಥ ಆಗಿತ್ತು. ಈಗ ಅವರು ಒಂದು ಫಿಲಮ್ನು ಸಹ ಈಗಾಗಲೇ ರಿಲೀಸ್ ಆಗ್ತಾ ಇದೆ. ನಾನು ಹೌದು ನಿರ್ಬಂಧ ಇರ್ಬೇಕು. ಯಾಕೆ ಅವ್ರು ಕ್ಷಮೆ ಕೇಳಿಲ್ಲ ನಿರ್ಬಂಧ ಇರಲೇಬೇಕು. ನಾನು ಇವತ್ತೇನೆ ಪತ್ರ ಬರ್ತೀನಿ ಇದಕ್ಕೆ, ಕನ್ನಡ ಚಲನಚಿತ್ರ ವಾಣಿಜ್ಯೋದ್ಯಮ ಇದಕ್ಕೆ ನಾನು ಪತ್ರವನ್ನು ಬರ್ತೀನಿ. ಕನ್ನಡ ಸಂಘಟನೆಗಳು ಅದನ್ನೇ ಹೇಳ್ತವೆ. ಅವರು ಸಹ ಈಗಾಗಲೇ ನಿರ್ಬಂಧ ಇರಬೇಕು, ನಿರ್ಬಂಧ ಇರಲೇಬೇಕು. ಇವ್ರಿಗೆ ಇದೇ ರೀತಿ ಯಾವುದೇ ಚಲನಚಿತ್ರ ನಟರಿರ್ಲಿ, ಯಾರೇ ದೊಡ್ಡವರಿರ್ಲಿ, ಎಷ್ಟೇ ದೊಡ್ಡವರಿರ್ಲಿ, ಕನ್ನಡದ ವಿಚಾರದೊಳಗೆ ಕನ್ನಡದ ಭಾಷೆ ವಿಚಾರದೊಳಗೆ ಯಾರೇ ಮಾತಾಡಿದ್ರು ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು. ಸರ್, ಈಗ ಕನ್ನಡದ ನಟರು ಶಿವರಾಜ್ ಕುಮಾರ್ ಕೂಡ ಜೊತೆಲೇ ಇದ್ರು. ಜೊತೆಗಿರುವಂತ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಂದು ಖಂಡನೆ ನಿಜವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ಕೊಂತೀನಿ. ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದ್ರೂ ಸ್ಥಳದಲ್ಲೇ ಇದ್ರು, ಈಗಾದ್ರೂ ನೀವು ಅದನ್ನ ಖಂಡಿಸ್ರಿ. ಯಾಕಂದ್ರೆ ಶಿವರಾಜ್ ಕುಮಾರ್ ಅವ್ರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡಕ್ಕಾಗಿ ಅವ್ರ ತಂದೆಯವರು ಬಹಳಷ್ಟು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ದೊಳಗೆ ಖಂಡಿಸ್ಬೇಕಾಗಿತ್ತು, ಇಲ್ಲ ಹೊರಗಡೆ ಬಂದಾದನ್ನು ಖಂಡಿಸ್ಬೇಕಾಗಿತ್ತು. ತತ್ಕ್ಷಣ ಹಿರಿಯ ಚಿತ್ರನಟರು ಶಿವರಾಜ್ ಕುಮಾರ್ ಅವರು, ಅವ್ರ ಬಗ್ಗೆ ನಮಗೂ ಭಾಳ ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಅವರು ಕಮಲ್ ಹಾಸನ್ ಅವ್ರ ಹೇಳಿಕೆಯನ್ನು ಖಂಡಿಸ್ಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡಿದೆ. ಆಮೇಲೆ ನಿನ್ನೆ ನಾನು ಮಾಧ್ಯಮದೊಳಗೆ ನೋಡಿದೆ, ಕನ್ನಡದ ಶಾಲೆಗಳಿಗೆ ದುಡ್ಡು ಕೊಡ್ಲಾರ್ದ ಉರ್ದು ಶಾಲೆಗಳಿಗೆ 100 ಕೋಟಿ ಕೊಟ್ಟಿದ್ದಾರೆ. ಒಂದು ಬಿಜೆಪಿಯವ್ರಿಗೊಂದು ಇತಿಮಿತಿ ಇಲ್ವಾ ಸ್ವಾಮಿ? ಕನ್ನಡ ಶಾಲೆಗಳಿಗೆ ಶಿಕ್ಷಣ ಇಲಾಖೆಗೆ 34,000 ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಾನು ನೋಡಿದೆ, ಇವತ್ತು ಮಾಧ್ಯಮದೊಳಗೆ ಅದೇ ಪೇಪರ್ದೊಳಗೂ ನೋಡಿದೆ. 100 ಕೋಟಿ ಕೊಟ್ಟಿದ್ದು ಎದಕ್ಕ? ಅದ್ರಾಗೂ ರಾಜಕಾರಣ ಮಾಡ್ತಾರಲ್ಲ ಬಿಜೆಪಿಯವರಿಗೆ. ಏನು ಹೇಳ್ಬೇಕು ನಾವು? ನೀವು ನಿಜವಾಗ್ಲೂ ಕನ್ನಡದ ಬಗ್ಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಜೆಪಿಯವರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ. ಯಾಕೆ ಹೇಳಿ? ಹಿಂದೆ ಅವ್ರ ಕೇಂದ್ರ ಸರ್ಕಾರ ಕನ್ನಡದ ತೆಗೆದು ಹಿಂದಿಯಿಂದ ಏರಿಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವಾಗ ಒಬ್ರು ಒಂದು ಹೇಳಿಕೆಯನ್ನು ಕೊಡುವಂತ ಕೆಲಸವನ್ನು ಮಾಡಲಿಲ್ಲ. ನೀವು ತಪ್ಪು ಜನರಿಗೆ ಎಲ್ಲಾ ವಿಚಾರದಾಗೂ ಜಾತಿ ವಿಷ ಬೀಜವನ್ನು ಬಿತ್ತಂಥದ್ದು, ಎಲ್ಲಾ ವಿಚಾರದಾಗೂ ರಾಜಕಾರಣವನ್ನು ಮಾಡೋಂಥದ್ದು. ಕನ್ನಡದ ವಿಚಾರದೊಳಗೆ ನಮ್ಮ ಮುಖ್ಯಮಂತ್ರಿಗಳು ಹೆಂಗಿದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ, ಇಡೀ ರಾಜ್ಯ ಜನರಿಗೆ ಗೊತ್ತಿದೆ. ಕನ್ನಡ ಕಾವಲುಗಾರ ಸಮಿತಿ ಅಧ್ಯಕ್ಷರಾದ ಮೇಲೆ ಕನ್ನಡಕ್ಕೆ ವಿಶೇಷವಾಗಿ ಎಲ್ಲ ವಿಚಾರದೊಳಗೂ ನಾನು ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಚಾರದೊಳಗೆ ಏನೇನು ಅನುದಾನವನ್ನು ಕೇಳ್ತೀನಿ,
ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿ ತತ್ಕ್ಷಣ ಅಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡೋಂಥವ್ರು ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದ್ರ ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯನವರು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮ್ಮ ಟ್ವೀಟ್ ಮಾಡೋದು 100 ಕೋಟಿ ಕೊಟ್ಟಿದ್ದಾರೆ, ಬರೀ 32 ಕೋಟಿ ಕನ್ನಡ ಕೊಟ್ಟಿದ್ದಾರೆ ಅಂತ ಯಾರು ಅಂದರು? ಈ ಕನ್ನಡ ಇಲಾಖೆ ನಡೆಸೋಂಥ ಮಂತ್ರಿನ ನಾನು 300 ಕೋಟಿ ಇವತ್ತು ಕೊಟ್ಟಿದ್ದಾರೆ. ಮತ್ತೆ ನಾನು ಹೆಚ್ಚಿಗೆ ಕೇಳಿದ್ರೆ ಕೊಡುವಂಥ ಕೆಲಸವನ್ನು 300 ಕೋಟಿ ಕೊಟ್ಟಿದ್ದಾರೆ. ಈಗ ಅವರು ಕೇಳುವಂತದ್ದು ಉರ್ದುಗೆ ನೀವು 100 ಕೋಟಿ ರೂಪಾಯಿ ಕೊಟ್ಟಿದ್ದೀರಾ, ಕನ್ನಡ ಕೊಟ್ಟಿರಲಿಲ್ಲ ಅಂತ ಅನ್ನೋದು. 32 ಕೋಟಿ ಕನ್ನಡಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಸುಳ್ಳು, ತಪ್ಪು. ಆ ರೀತಿ ಸುಳ್ಳನ್ನ ಹೇಳೋ ಕೆಲಸ ಮಾಡೋದ್ರೊಳಗೆ ನಿಸ್ಸೀಮರು ಬಿಜೆಪಿ ಅವರು. ಅದಕ್ಕೆ ನಾನು ಹೇಳ್ತೀನಿ, ಪ್ರತಿಯೊಂದು ವಿಚಾರದಾಗ ಅವ್ರ ಮನೆ ದೇವರ ಸುಳ್ಳು. ಅವ್ರ ಮನೆಯಾಗ ಸುಳ್ಳನ್ನು ದೇವರನ್ನ ಪೂಜೆ ಮಾಡೋದು ಯಾರು ಇದ್ರಂದ್ರೆ ಅದು ಬಿಜೆಪಿ ಅವರು.